ಅದೇ ಬೇಯ್ತಾ ಉಂಟು. ಇನ್ನೊಂದು 15 ಮಿನಿಟ್ಸ್ ಇದೆ. ಆಹಾ, ಪರಿಮಳ ಅಂತೇಳಿ ಹೇಳಿದ್ರೆ ಸೂಪರ್ ವೇಣುಮಾಯಿ. ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕುವಾಗ ಅದ್ಭುತವಾದಂಥ ಪರಿಮಳ ಬರ್ತಾ ಇದೆ. ಅದರ ನಂತರ ಒಂದು ಸುತ್ತಿನ ಮಸಾಲೆ ಹಾಕಿದ ಒಂದು ಪತ್ರೊಡೆ ಏನಿದೆ ಅದನ್ನು ನಾವಿಲ್ಲಿ ಇಡ್ತಾ ಇದ್ದೇವೆ. ಸೊ ಇದಕ್ಕೆ ಪಣ್ಣ ಪತ್ರೊಡೆ ಅಂತೇಳಿ ಹೇಳೋದು ನಮ್ಮ ಕೊಂಕಣಿಯಲ್ಲಿ. ಪಣ್ಣ ಅಂತೇಳಿ ಹೇಳಿದರೆ ಒಗ್ಗರಣೆಯ ಪತ್ರೊಡೆ. ಬಿಸಿ 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 ಪತ್ರೊಡೆ ತಿಂದವನೇ ಬಲ್ಲ ಇದರ ರುಚಿಯ. ಪತ್ರೊಡೆ ಮಾಡಿದವರು ಪಕ್ಕದಲ್ಲಿದ್ದಾರೆ. ಪತ್ರೊಡೆ ಇದೆ, ಪತ್ರೊಡೆ ತಿನ್ನುವಳು ನಾನು ತಯಾರಾಗಿದ್ದೇನೆ. ಸೊ ಒಗ್ಗರಣೆ ಪತ್ರೊಡೆ ಹೀಗೆ ಬಾಯಲ್ಲಿ ಹೋಗ್ತಾ ಇದೆ. ಆಹಾ, ಸ್ವರ್ಗಕ್ಕೆ 3 ಗೇಣು. ಸೊ ಬನ್ನಿ, ಇವತ್ತು ನಾವು ಒಂದು ಟಿಪಿಕಲ್ GSP ಪತ್ರೊಡೆಯನ್ನು ಮಾಡಲಿಕ್ಕೆ ಕಲಿಯೋಣ. ನಾನಿವತ್ತು ಅಕ್ಕನ ಮನೆಗೆ ಬಂದಿದ್ದೇನೆ. ನನ್ನ ಅಕ್ಕನ ಅತ್ತೆಯವರು ಈ ಒಂದು ಪತ್ರೊಡೆಯನ್ನು ಮಾಡಲಿಕ್ಕೆ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಸೊ 1 ಪಾವು ಹೆಸರು ಬೇಳೆ, 1 ಪಾವು ಅಕ್ಕಿ, ಇದನ್ನು ನೆನೆ ಹಾಕಬೇಕು ಸಪ್ರೇಟಾಗಿ. ಅದರ ನಂತರ ಇವರದೇ ಒಂದು ತೋಟದಲ್ಲಿ ಇವರು ಬೆಳೆದಂತಹ ಒಂದು ವಿಲಾಯತಿ ಪತ್ರೊಡೆ ಎಲೆಯನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಯಾವ ರೀತಿಯ ಪತ್ರೊಡೆ ಇರಬೇಕು ಅಂತೇಳಿ ಹೇಳಿ ನಮಗೆ ನಮ್ಮ ವೀಣಮಾಯಿಯವರು ಹೇಳ್ಕೊಡ್ತಾ ಇದ್ದಾರೆ. ವೀಣಮಾಯಿಯವರು ಎಲೆಯನ್ನು ಆಯ್ಕೆ ಮಾಡುವಾಗ ಹೇಗೆ ಮಾಡಬೇಕು? ಆಯ್ಕೆ ಮಾಡುವಾಗ ಇದೆಲ್ಲ ದೊಡ್ಡ ದೊಡ್ಡ ಎಲೆ ತೆಗಿಬಾರ್ದು. ಯಾವ ಚಿಗುರುಂಟು ಚಿಕ್ಕದು ಎಳತ್ತು ಅಂದ್ರೆ ಅದರ ನಂತರ ಎಲೆ ಇನ್ನು ಬರ್ಬೇಕಷ್ಟೇ. ಅದು ಎಲೆಯನ್ನು ನಾವು ಯಾವಾಗಲೂ ಹಾಕಬೇಕು, ತೆಗಿಬೇಕು. ಆಗ ತುಂಬಾ ಮೆದು ಆಗ್ತದೆ, ಒಳ್ಳೆ ಸಾಫ್ಟ್ ಆಗಿ ಆಗ್ತದೆ. ಪತ್ರೊಡೆಯಲ್ಲಿ ತುಂಬಾ ಪ್ರಕಾರ ಎಲ್ಲ ಉಂಟು. ಇದು ಯಾವುದು? ವಿಲಾಯತಿ ಎಲೆ ಹೇಳ್ತಾರೆ. ವಿಲಾಯತಿ ಎಲೆ ಹೇಳ್ತಾರೆ. ವಿಲಾಯತಿ ಎಲೆ. ಮತ್ತೆ ಮಳೆಗಾಲ ಟೈಮಲ್ಲಿ ತೇವು ಹೇಳ್ತಾರೆ. ಅದು ಒಳ್ಳೇದು. ಆದ್ರೆ ಆದಷ್ಟು ಈ ಟೈಮಲ್ಲಿ ಇದೇ ಎಲೆ. ಹೌದು, ಆದಷ್ಟು ಎಳತ್ತು ಸಿಕ್ಕಿದ್ರೆ ತುಂಬಾ ಖುಷಿ. ಅದಕ್ಕಿಂತ ಮೊದಲಿದ್ದು ನಾವು ಎಲೆಯನ್ನು ತೆಗಿಬಾರ್ದು. ಲಾಸ್ಟ್ ಎಲೆ ಯಾವ್ದುಂಟು ಅದನ್ನು ಮಾತ್ರ ತಂದು ತೆಗಿಬೇಕು. ಪತ್ರೊಡೆಗೆ ಬಿಂಬುಲಿ ಅನ್ನ ಹಾಕುವಂತ. ಇಲ್ಲದಿದ್ರೆ ಬಿಂಬುಲಿ ಇಲ್ಲದಿದ್ರೆ ಮಾತ್ರ ಹುಳಿ ಹಾಕೋದು. ಬಿಂಬುಲಿಯನ್ನು ಹಾಕಿದ್ರೆ ಪತ್ರೊಡೆ ಮೆದು ಆಗ್ತದೆ. ಸೊ ಇಲ್ಲಿ ಬಿಂಬುಲಿ ಇದೆ ಹೇರಳವಾಗಿ. ನಮ್ಮಲ್ಲೇ ಇದೆ. ಬೇಕಾದಾಗ ನಾವು ಇದನ್ನ ಯಾವುದಕ್ಕೆಲ್ಲ ಬಳಸ್ತೀರಿ ನೀವು? ಬೇರೆ ಯಾವ ಪದಾರ್ಥಕ್ಕೂ ಬಿಂಬುಲಿ ಹುಳಿ ಹಾಕುವ ಬದಲಿಗೆ ಈ ಬಿಂಬುಲಿಯನ್ನು ಯಾವಾಗಲೂ ಯಾವ ಪದಾರ್ಥಕ್ಕೂ ಹಾಕಬಹುದು. ಇದನ್ನು ಸರಿ ಜಾಗ ಇದ್ದಲ್ಲಿ ಒಣಗಿಸಿ ಸುಕ್ಕಿ ನುಂಗಿಸಿ ಇಟ್ರೆ ತುಂಬಾ ಯಾವ ಪದಾರ್ಥಕ್ಕೂ ಯಾವಾಗ್ಲೂ ಹಾಕ್ಬೋದು. ಚಟ್ನಿಗೆ, ಕೊದ್ದೆಲಿಗೆ, ಪತ್ರೊಡೆಗೆ. ಸೊ ಇದನ್ನು ಒಣಗಿಸಿಟ್ರೆ ಒಣಗಿಸಿ ಇಡ್ತಾರೆ ವರ್ಷ ಇಡೀ. ಕೆಲವರು ಬಳಸ್ತಾರೆ, ಏನಾಗುದಿಲ್ಲ. ಅದನ್ನು ಹುಡಿ ಮಾಡಿಟ್ರೆ ಇನ್ನೂ ತುಂಬಾ ಇದಾಗ್ತದೆ. ಓಕೆ, ಸಾಕು. ಇವತ್ತಿನ ನಮ್ಮ ಪದಾರ್ಥಕ್ಕೆ ಬಿಂಬುಲಿ ಸಾಕು. ಚೆನ್ನಾಗಿ ತೊಳೆಯಬೇಕಿದೆ ಎಲೆಯನ್ನು. ಬಿಂಬುಲಿಯನ್ನು ಕೂಡ ಹಾಗೆ ಚೆನ್ನಾಗಿ ತುಂಬಾ ನೀರಿನಲ್ಲಿ ತೊಳೆದು ಶುಭ್ರ ಆದ ಮೇಲೆ ಅದನ್ನ ಬಳಸುವಂಥದ್ದು. ಎಳತ್ತು ಬಿಂಬುಲಿ ಆದ್ರಿಂದ ಇದು ಸ್ವಲ್ಪ ಜಾಸ್ತಿ ಆಗ್ತದೆ. ಸ್ವಲ್ಪ ದೊಡ್ಡ ದೊಡ್ಡ ಬಿಂಬುಲಿ ಆದ್ರೆ ಸ್ವಲ್ಪ ಕಡಿಮೆ ಹಾಕ್ಬೋದು ಇದಕ್ಕೆ. ಇದು ಎಳತ್ತಾದ್ರೆ ಹುಳಿ ಕಡಿಮೆ ಇದಕ್ಕೆ. ಓಕೆ. ಈಗ 1 ಪಾವು ಅಕ್ಕಿಗೆ, 1 ಪಾವು ಹೆಸರು ಬೇಳೆಗೆ 1.5 ತೆಂಗಿನಕಾಯಿ ಹಾಕ್ತೇನೆ ನಾನು. 1 ಪಾವು ಹೆಸರು ಬೇಳೆಗೆ 1.5 ತೆಂಗಿನಕಾಯಿ. ಹೌದು. ಸೊ ತೆಂಗಿನಕಾಯಿ ಎಷ್ಟು ಹಾಕ್ತೇವ ಕರೆಕ್ಟ್ ಆಗಿ ಹಾಕಿದ್ರೆ ಮಾತ್ರ ಅದು ಒಳ್ಳೇದಾಗಿ ಕರೆಕ್ಟ್ ಆಗಿ ಬರ್ತದೆ. ಸುಮಾರು 1.5 ಗಡಿ ತೆಂಗಿನಕಾಯಿ ಆಗಿದೆ ನೋಡಿ. ಇದೊಂದು ತುರಿಮಣೆ ನೋಡಿ, ನಾವೆಲ್ಲ ನೆಲದಲ್ಲಿ ಕೂತ್ಕೊಂಡು ಮಾಡುವಂಥದ್ದು. ಸೊ ಚಿಕ್ಕದು ನಿಂತಲ್ಲೇ ಮಾಡಬಹುದು ಅಲ್ವಾ? ಹೌದಲ್ಲ. ಈಗ ಹೆಚ್ಚಿನವರ ಸಮಸ್ಯೆ ಇದೆ, ಆದ್ರೆ ಇದೊಂದು ನ್ಯಾಕ್ ಗೊತ್ತಾದ್ರೆ ಒಳ್ಳೇದು. ಹೀಗೆ ಹಿಡಿದು ಇದನ್ನು ಹೀಗೆ ಒಂದು ಗ್ರಿಪ್ ಬೇಕು ಅಲ್ಲ? ಮೆಣಸು ಹಾಕ್ತೇನೆ ನೋಡಿ. ನಾನು ಹೀಗೆ ಅಂದಾಜಿಗೆ ಹಾಕುದು, ಆದ್ರೂ ಒಂದು 40-45 ಮೆಣಸು ಬೀಳ್ತದೆ. ಬೇಡಗೆ ಮೆಣಸು ಉರಿಲಿಕ್ಕಿಲ್ಲ, ಹಸಿ ಮೆಣಸೇ ಹಾಕೋದು ಹೀಗೆ. ಸೊ 1.5 ಗಡಿಗೆ ಒಂದು 40ರಷ್ಟು 45 ತೆಂಗಿನ ಮೆಣಸು ಹಾಕ್ಬೋದು. ಮೆಣಸು. ಓಕೆ.
1.5 ಗಡಿಗೆ ಸುಮಾರು ಒಂದು 40ರಿಂದ 45 ಬ್ಯಾಡಗಿ ಮೆಣಸು, ಅದು ಕೂಡ ಹುರಿಯದಿದ್ದದ್ದು. ಮತ್ತು ಹೀಗೆ ಒಂದು ಮುಷ್ಟಿ ಮಾಡಿ ಬಿಂಬುಲಿ ಹಾಕಿದ್ದೇನೆ. ಹೆಚ್ಚು ಕಡಿಮೆ. ಸರಿ ಸರಿ ಸರಿ. ಅದು ಬಿಂಬುಲಿಯಲ್ಲಿ ಯಾವ ಲೆಕ್ಕದಾಗ ಹಿಡಿಲಿಕ್ಕೆ ಆಗುದಿಲ್ಲ. ಅದರ ಹುಳಿಗೆ ಸರಿಯಾಗಿ ದೊಡ್ಡದು ಚಿಕ್ಕದು ಅಂತೇಳಿ ಹೇಳಿ. ಸ್ವಲ್ಪ ದೊಡ್ಡದು ಬಿಂಬುಲಿ ನಿಮ್ಗೆ ಸಿಕ್ಕಿದ್ರೆ ಸುಮಾರು ಒಂದು 20ರಷ್ಟು ನೀವು ಹಾಕ್ಬೋದು. ಇದು ಅದರ ಹುಳಿಗೆ ಸರಿಯಾಗಿ, ಇದು ಚಿಕ್ಕ ಇರುವ ಕಾರಣ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಸೊ ಇದನ್ನು ನೋಡಿ ನಿಮಗೆ ಒಂದು ಅಂದಾಜು ಆಗಿರ್ಬೋದು ಎಷ್ಟು ಹಾಕಬೇಕು ಅಂತ ಹೇಳಿ. ಹಿಂಗು ಅದು ಒಂದು 2 ಕಡಲೆ ಬೀಜದಷ್ಟು ಬೇಕಾ? ಸ್ವಲ್ಪ ದೊಡ್ಡದು ಹಾಕಬೇಕು. ಸೊ ಹಿಂಗು, ಬಿಂಬುಲಿ, ಅದೇ ರೀತಿ ಮೆಣಸು ಹಾಗೂ ತೆಂಗಿನ ತುರಿ, ಎಲ್ಲವನ್ನ ಒಟ್ಟಿಗೆ ಹಾಕಿ ಈಗ ಒಳ್ಳೆದಾಗಿ ನಯವಾಗಿ ರುಬ್ಬುವಂತ. ಈಗ ನೆನೆಸಿದಂತಹ ಅಕ್ಕಿ ಮತ್ತು ಹೆಸರು ಬೇಳೆಯನ್ನ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಆವಾಗ ನಾವು ಬೇರೆ ಬೇರೆ ನೆನೆಸಿ ಹಾಕಿದ್ವಿ, ಈಗ ಒಟ್ಟಿಗೆ ಮಿಕ್ಸ್ ಮಾಡಿದ್ದಾರೆ. 2-3 ನೀರು ತೊಳೆದು ತೆಗಿಬೇಕು. ಓಕೆ, 2-3 ನೀರು ತೊಳೆದು. ಎಷ್ಟು ಹೊತ್ತು ನೆನೆಸಬೇಕು? ಒಂದು 3/4 ಗಂಟೆ ನೆನೆಸಬೇಕು. 3/4 ಗಂಟೆ. ಹೆಸರು ಬೇಳೆ ನೆನೆಯುತ್ತದೆ, ಅಕ್ಕಿಯು ನೆನೆಯುತ್ತದೆ. ಓಕೆ ಓಕೆ. ಆದ್ರೂ ಅರ್ಧ ಗಂಟೆ ಮೇಲೆ ನೆನೆಸಬೇಕು. ಒಂದು ಪಾವು ಅಕ್ಕಿ, ಅದೇ ರೀತಿ 1 ಪಾವು ಹೆಸರು ಬೇಳೆ, ಅದನ್ನು ನೆನೆಸಿ ಹಾಕಿದ್ರು ಬೇರೆ ಬೇರೆ, ಇನ್ನು ಜೊತೆಯಲ್ಲಿ ಹಾಕಿದ್ದಾರೆ. ಕನ್ನಡ ಮಸಾಲೆ ನಯವಾಗಿರಬೇಕು. ಈ ರೀತಿ 3 ಸಾರಿ ಅವರು ಕಡಿದುಕೊಳ್ತಾ ಇದ್ದಾರೆ. ಯಾಕಂತೇಳಿ ಹೇಳಿದರೆ ಪ್ರಮಾಣ ಹೆಚ್ಚಿದೆ ನಾವು ಮಾಡುವಂಥದ್ದು. ಸೊ 4 ಗಾಣವು ಆಗಿದೆ. 4 ಸಾರಿ ಮಿಕ್ಸಿಯಲ್ಲಿ ಇದರಲ್ಲಿ ರನ್ ಮಾಡಿ ಒಂದಿಷ್ಟು ಮಸಾಲೆಯನ್ನು ತಯಾರು ಮಾಡಿದ್ದಾರೆ. ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದರೆ ಈ ಒಂದು ಮಸಾಲೆ ರೆಡಿ ಆಗ್ತದೆ. ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಆದರೆ ಯಾವಾಗಲೂ ರುಚಿಯನ್ನು ನೋಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಹೇಳಿದ್ರೆ ಯಾವಾಗಲೂ ಒಳ್ಳೆ ಕೆಲಸ ಇರುವಾಗ ಅದು ದೇವರಿಗೆ ನಿವೇದ ಆಗೋದ್ರಿಂದ ನಾವು ಅದನ್ನು ಟೇಸ್ಟ್ ಮಾಡುವ ಕ್ರಮವಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಉಪ್ಪು ಕಡಿಮೆ ಇರ್ತದೆ. ಉಪ್ಪು ಹೌದು, ಹೆಚ್ಚು ಕಡಿಮೆ ಆಗ್ತದೆ. ಸೊ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಒಂದು ಸಾಧಾರಣ ಎಷ್ಟು ಆಗ್ಬೋದು ಈ ಪತ್ರೊಡೆ? ನಾನು 5 ಎಲೆಯನ್ನು ಒಂದು ರೌಂಡಿಗೆ ಹಾಕೋದು. 5 ಎಲೆಯನ್ನು ಒಂದು ರೌಂಡಿಗೆ ಹಾಕ್ತೀರಿ. ಸೊ ಅಂಥದ್ದು ಎಷ್ಟು ಆಗ್ತದೆ? 8 ಆದರೂ ಆಗ್ಬೋದು ಅಂತ. ಇಷ್ಟ ತನಕ ನಾನು ನನ್ನಷ್ಟಕ್ಕೆ ಮಾಡ್ತಿದ್ದೆಲ್ಲ, ಅದನ್ನು ಗೊತ್ತಾಗಲಿಲ್ಲ. ಇವತ್ತು ನಿಮ್ಮ ಪ್ರಕಾರ ಸರಿಯಾಗಿ ಕಂಡು ಬರ್ತದೆ. ಹೌದು, ಹೇಳಲಿಕ್ಕೆ ಹೋಗ್ತದೆ. ಇಲ್ಲಿ ತನಕ ನೀವೇ ಮಾಡ್ತಾ ಇದ್ರಿ ಮನೆಗಾಗಿ ಏನೋ ನಿಮ್ಮ ಒಂದು ಅಂದಾಜಲ್ಲಿ. ಸೊ ಇವತ್ತು ಕರೆಕ್ಟ್ ಆಗಿ ಗೊತ್ತಾಗ್ತದೆ. ವೀಣಮಾಯ ಪತ್ರೊಡೆ ಇವತ್ತು ನಿನ್ನೆಯಿಂದ ಅಲ್ಲ, ಎಷ್ಟೋ ಸಮಯದಿಂದ ನಾನು ತಿಂತಾ ಇದ್ದೇನೆ. ವೀಣಮಾಯ ಅಂತ ಹೇಳಿದ್ರೆ ನನ್ನ ಅಕ್ಕನ ಅತ್ತೆಯವರು ಎಲ್ಲ ಅಡಿಗೆಗಳನ್ನ ಅದ್ಭುತವಾಗಿ ಮಾಡ್ತಾರೆ. ಆದ್ರೆ ಪತ್ರೊಡೆ ಅಂತೂ ಅಕ್ಕ ಹೇಳಿದ್ರೆ, ನನ್ನ ಅತ್ತೆ ಇವತ್ತು ಪತ್ರೊಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಕೇಳಿ ತಗೊಳ್ತೇನೆ. ಯಾಕಂತ ಹೇಳಿದ್ರೆ ಅಷ್ಟು ರುಚಿಯಾಗಿ ಅವ್ರು ಪತ್ರೊಡೆಯನ್ನ ಮಾಡ್ತಾರೆ, ಸೂಪರ್ ಆಗ್ತದೆ. ಈಗ ಮಸಾಲೆಯನ್ನ ಹಾಕ್ತಾ ಇದ್ದಾರೆ. ಹೇಗೆ? ಅಡಿಯಲ್ಲಿ ಯಾವಾಗಲೂ ಒಂದು ದೊಡ್ಡ ಎಲೆ ಇಡಬೇಕು. ಅಡಿಯಲ್ಲಿ ದೊಡ್ಡ ಎಲೆ ಇಡಬೇಕು. ಸೊ ಅದರ ಮೇಲೆ
ಚಿಕ್ಕ ಎಲೆನೇ ಇಡ್ತಾ ಹೋಗುದಲ್ವಾ? ಇದು ಸರಿಯಾಗಿ ಮಸಾಲೆನ ಹಾಕಬೇಕು. ಹೌದು. ಸೊ ಪತ್ರೊಡೆಯನ್ನ ನೀವು ಮದುವೆಯ ನಂತರ ಮಾಡ್ಲಿಕ್ಕೆ ಕಲ್ತ್ರ, ಮೊದಲೇ ಗೊತ್ತಿತ್ತಾ ಅಥವಾ ಯಾರಿಂದ ಕಲ್ತ್ರಿ? ನಂತರವೇ ನನ್ನ ಅತ್ತೆ ಮನೆಯಲ್ಲಿ ನನ್ನ ಅಕ್ಕ ಒಂದು ಎಲೆ ಇಡುವಾಗ ಯಾವಾಗಲೂ ಒಂದು ಈ ಸೈಡ್ಗೆ ಒಂದು ಹೀಗೆ ತಿರುಗಿಸಿಡ್ಬೇಕು. ಉಲ್ಟಾ. ಹೌದು. ಯಾಕೆ ಹೇಳಿದ್ರೆ ಆಗ ನೀವು ತಿರುಗಿಸುವಾಗ ಚಂದವಾಗಿ ಒಂದೇ ಇದರಲ್ಲಿ ಬರ್ತದೆ. ಇಲ್ಲದಿದ್ರೆ ಒಂದು ಸೈಡಲ್ಲಿ ದಪ್ಪ, ಒಂದು ಸೈಡಲ್ಲಿ ತೆಳುವಾಗ್ತದೆ. ಅದಕ್ಕಿಂತ ಹೀಗೆ ಮಾಡಿದ್ರೆ ಹೌದು, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಹೀಗೆ ಇಟ್ಟೆ ನೋಡಿ, ಈಗ ಹೀಗೆ ಇಟ್ಟೆ. ಇನ್ನೊಂದು ಒಟ್ಟಿಗೆ 5 ಎಲೆಯಲ್ಲಿ ಡೈರೆಕ್ಷನ್ ಆಚೆ ಈಚೆ ಮಾಡ್ತಾ ಇರ್ಬೇಕು. ಆವಾಗ ಒಂದೇ ರೀತಿ ಸಮಾನವಾಗಿ ಸ್ಪ್ರೆಡ್ ಆಗ ನೋಡಿ. ಝಟ್ಪಟ್ ಆಗ್ತಾ ಉಂಟಲ್ಲ, ನೀವು ಭಾರಿ ಸ್ಪೀಡಲ್ಲಿ ಮಾಡ್ತಾ ಇದ್ದೀರಿ. ಓಕೆ, ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇಲ್ಲ ಇವರು, ಇಷ್ಟು ಸ್ಪೀಡಲ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಇವರು ಮತ್ತೊಂದು ಸ್ಪೆಷಲ್ ಒಂದು ಹಾಗಲಕಾಯಿಯ ಒಂದು ಪದಾರ್ಥವನ್ನ ಮಾಡ್ತಾರೆ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಕರತೆ ಕುಡ್ಕೋ ಅಂತೇಳಿ ಹೇಳ್ತಾರೆ. ಸೊ ಅದನ್ನು ಕೂಡ ತುಂಬ ಒಳ್ಳೆಯದಾಗಿ ಮಾಡ್ತಾರೆ ಇವರು. ಸೊ ಮತ್ತೊಮ್ಮೆ ಖಂಡಿತ ವಿಣ್ಮಯ್ ಬರುವುದಲ್ವಾ? ಬನ್ನಿ. ಸೊ ಅದನ್ನು ಕೂಡ ನಾವು ಒಂದು ಕಲಿಯೋಣ ಇವರಿಂದ. ಭಾರಿ ಫಾಸ್ಟ್ ಮಾಡ್ತಾರೆ ಮಾತ್ರ, ಜಟ್ಪಟ್ ಆಗ್ತಾ ಉಂಟು. ಸುಮಾರು 3 ಲೋಳೆ ಆಗಿದೆ. ಇವರ ಹಬೆ ಪಾತ್ರೆ ಇದು ತಯಾರಾಗ್ತಾ ಇದೆ, ಕುದಿ ಬರ್ತಾ ಇದೆ. ಸೊ ತುಂಬ ಒಂದು ಇದು ಇಲ್ಲದ ಕಾರಣ ಪತ್ರೊಡೆ ಇವರು ಇದರಲ್ಲೇ ಮಾಡ್ತಿದ್ದಾರೆ. ಸೊ ಇದು ಕೂಡ ನಾವು ಗಮನಿಸುವಂಥದ್ದು. ದೊಡ್ಡ ಒಂದು ಹಬೆ ಪಾತ್ರೆಯನ್ನು ಪ್ರತಿಯೊಂದಕ್ಕೆ ಇಡುವ ಅಗತ್ಯ ಇಲ್ಲ, ಈ ರೀತಿಯೂ ಮಾಡಬಹುದು. ಸೊ ಇದನ್ನ ಬಿಟ್ಟು ಈ ಒಂದು ಎಲೆಯಲ್ಲಿ ಬೇರೆ ಏನೆಲ್ಲ ತಯಾರಿಸ್ತಾರೆ, ಅಥವಾ ಬರೀ ಪತ್ರೊಡೆಗಷ್ಟೇ ಈ ಎಲೆಯ? ಇದರಲ್ಲಿ ಮುದ್ದೆ ಮಾಡ್ತಾರೆ. ಮುದ್ದೆ ಮಾಡ್ತಾರೆ, ಚೂರು ಚೂರು ಎಲೆಯನ್ನು ಚೂರು ಚೂರು ಮಾಡಿ ಇದೇ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಒಂದು ಎಲೆಯಲ್ಲಿ ಹಾಕಿ ಮುದ್ದೆ ಮಾಡ್ತಾರೆ. ಅದು ಯಾವುದು, ಬಾಳೆ ಎಲೆಯಲ್ಲಿ ಹಾಕಿಯಾ? ಅಲ್ಲ, ಬಾಳೆ ಎಲೆಯಲ್ಲಿ ಹಾಕ್ಬೋದು, ಅಥವಾ ನಮ್ಮದ್ರಲ್ಲೊಂದು ಚಂದಣಿ ಪಾನ್ ಅಂತ ಹೇಳ್ತಾರೆ, ಅದು ದೊಡ್ಡ ದೊಡ್ಡ ಎಲೆ ಒಂದು, ಅದರಲ್ಲಿ ಕೂಡ ಮಾಡಬಹುದು, ಯಾವುದ್ರಲ್ಲೂ ಮಾಡಬಹುದು. ಅಥವಾ ಒಂದು ಬಾಳೆ ಎಲೆಯಲ್ಲಿ ಹಾಕಿ, ಅಥವಾ ಪತ್ರೊಡೆ ಎಲೆಯಲ್ಲಿ ಒಂದು ದೊಡ್ಡ ಎಲೆಯಲ್ಲಿ ಮಿಕ್ಸ್ ಮಾಡಿ ಇಡ್ಬೋದು. ಪತ್ರೊಡೆಯನ್ನ ನಾವು ಆಕ್ಚುಲಿ ಇದು ಬೆಳೆಯುವಂಥದ್ದು ಮಳೆಗಾಲದಲ್ಲೆಲ್ಲ, ಆದ್ರೆ ಬೇರೆ ಸೀಸನ್ ಅಲ್ಲಿ ತಿಂದಾಗ ಕೆಲವರು ಅದು ತುರಿಸ್ತದೆ, ಎಷ್ಟು ಹುಳಿ ಹಾಕಿದ್ರು ಇದಾಗ್ತದೆ ಅಂತ ಹೇಳ್ತಾರೆ. ನಿಜವಾ? ಅದು ಎಲೆಗೆ ನೀರು ಕಡಿಮೆ ಆದ್ರೆ ಯಾವಾಗ ತುರಿಸ್ತದೆ, ನೀರು ಇರ್ಬೇಕು ಯಾವಾಗ, ನೀರಿದ್ದ. ಸೊ ನಮ್ಮದೇ ಮನೆಯಲ್ಲಿ ಬೆಳೆದಂತ ಎಲೆಗಳಲ್ಲಿದ್ರೆ ಅದಕ್ಕೆ ನೀರು ಹೌದು ಹಾಕ್ತಾ ಇರ್ತೇವೆ. ಸೊ ಆ ಸಂದರ್ಭದಲ್ಲಿ ಏನೂ ಆಗುದಿಲ್ಲ. ಈಗ ರೆಡಿ ಆಗಿದೆ ಎಲ್ಲ. ಸೊ ಇದನ್ನ ಹೇಗೆ ಡೈರೆಕ್ಟ್ ಆಗಿ ಹಾಕುವಂಥದ್ದು ಅಥವಾ ತುಂಡು ಮಾಡಿ ಇಡುವಂಥದ್ದು? ಹಾ. ಸೊ ಒಂದ್ರದ್ದು 4 ತರ ಕಟ್ ಮಾಡಿ ಹಾಕುದು ಅಲ್ವಾ? ಇದು ಎಷ್ಟು ಹೊತ್ತು ಬೇಯಬೇಕು ವಿಣ್ಮಯ್ ಅವರೇ? ಅರ್ಧ ಗಂಟೆ ಬೇಯಬೇಕು. ಅರ್ಧ ಗಂಟೆ ಫುಲ್ ಬೇಯಬೇಕು. ಬ್ಯಾಲೆನ್ಸ್ ಮಾಡ್ತಾ ಒಮ್ಮೆ ಆಚೆ ಒಮ್ಮೆ ಈಚೆ ಇಡ್ತಾ ಹೋಗ್ಬೇಕಲ್ಲ. ಸೊ ಕರಾವಳಿ ಭಾಗದವರಿಗೆ ಪತ್ರೊಡೆ ಅಂತೇಳಿ ಹೇಳಿದ್ರೆ ಅಷ್ಟೊಂದು ಇಷ್ಟ. ಯಾರ್ದಾದ್ರೂ ಮನೆಯಲ್ಲಿ ಪತ್ರೊಡೆ ಅಂತೇಳಿ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಮಾಡಿದ ಯಾವ ಮೃಷ್ಟಾನ್ನ ಭೋಜನವೂ ಬೇಡ, ಪತ್ರೊಡೆ ಅಂತೇಳಿ ಹೇಳಿದ್ರೆ ಅಷ್ಟು ಖುಷಿಪಟ್ಟು ಅಲ್ಲಿ ತಿನ್ಲಿಕ್ಕೆ ಹೋಗ್ತಾರೆ. ಹಾಗೆ ವೀಣಮಯ್ ಅವರು ಹೇಳಿದ ಹಾಗೆ 8 ಇದಾಗಿದೆ ಇದರಲ್ಲಿ. ಅದರಲ್ಲಿ ಸುಮಾರು ಒಂದು 4ರಷ್ಟು ಈಗ ಈ ಒಂದು ಹಬೆ ಪಾತ್ರೆಯಲ್ಲಿ ಬೇಯ್ತಾ ಇದೆ. ಸೊ ಅರ್ಧ ಗಂಟೆಯ ಕಾಲ ಹೈ ಇದರಲ್ಲಿ ಫ್ಲೇಮಲ್ಲಿ ಸುಮಾರು ಅರ್ಧ ಗಂಟೆಯ ಕಾಲ ಫುಲ್ ಇದು ಬೇಯಬೇಕು. ಹೈ ಇಟ್ಟಿದ್ದಾರೆ. ಈಗ ನಿಮ್ಗೆ ಅರ್ಧ ಗಂಟೆ ಕಾಯುವಷ್ಟು ಪುರ್ಸೊತ್ತಿಲ್ಲ ಅಂತೇಳಿ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ. ಅಂತೇಳಿ ಹೇಳಿದ್ರೆ ಕುಕ್ಕರಲ್ಲಿ ಒಂದು ಪಣ್ಣ ಪತ್ರೊಡೆ ಅಂತೇಳಿ ಹೇಳಿ ಒಗ್ಗರಣೆಯ ಪತ್ರೊಡೆ ಅಲ್ವಾ, ಜಟ್ಪಟಾಗಿ ಮಾಡಬಹುದು. ಸೊ ಇದಕ್ಕೆ ನಾವು ಒಳ್ಳೆ ತೆಂಗಿನೆಣ್ಣೆಯನ್ನ KVP ಆಯಿಲ್ ಮಿಲ್ನವರ ಒಂದು ಶುದ್ಧ ತೆಂಗಿನೆಣ್ಣೆಯನ್ನು ನಾವು ಬಳಸ್ತಾ ಇದ್ದೇವೆ. ಎಸ್. ಸೊ
ಸೊ ಮೊದಲಿಗೆ ಎಣ್ಣೆಯನ್ನು ಹಾಕುವಂಥದ್ದು. ಎಷ್ಟು ಹಾಕಬೇಕು ಇದಕ್ಕೆ ಎಣ್ಣೆ? ಒಗ್ಗರಣೆಗೆ ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಎಲ್ಲ. ಸ್ವಲ್ಪ ಜಾಸ್ತಿ ಹಾಕಬೇಕು ಅಲ್ವಾ? ಸೊ ಒಗ್ಗರಣೆಯ ಪತ್ರೊಡೆ ಅಂತೇಳಿ ಹೇಳಿ ಹೆಸರು ಕೊಟ್ಟ ಕಾರಣ ಒಗ್ಗರಣೆ ಕಡಕ್ ಬೀಳಬೇಕು ಅಲ್ವಾ? ಅದೇ ರೀತಿ ಮೆಂತೆ, ಅದೇ ರೀತಿ ಉದ್ದಿನ ಬೇಳೆ. ಇದರ ಪ್ರಮಾಣ ಎಲ್ಲ ಎಷ್ಟೆಷ್ಟು ಒಂದು ಹೀಗೆ ನೀವು ನೋಡ್ತಾ ಇದ್ದೀರಲ್ಲ, ಒಂದು ಅಂದಾಜಿಗೆ ಒಂದು ಒಗ್ಗರಣೆ ನೀವು ಯಾವ ರೀತಿ ಹಾಕ್ತೀರಾ ಅದೇ ರೀತಿ. ಸ್ವಲ್ಪ ಮೆಂತೆ ಒಂದೆರಡು ಹೆಚ್ಚು ಬಿದ್ದರೆ ಪರವಾಗಿಲ್ಲ, ಅದರ ಟೇಸ್ಟ್ ಒಂಥರ ಚೆನ್ನಾಗಾಗ್ತದೆ. ಸೊ ಚಟಪಟ ಚಟಪಟ ಆಗ್ತಾ ಇದೆ ಒಗ್ಗರಣೆ. ಸೊ ಈ ಒಗ್ಗರಣೆಗೆ ಈಗ ಡೈರೆಕ್ಟಾಗಿ ನಾವು ಪತ್ರೊಡೆಯನ್ನು ಹಾಕುವಂಥದ್ದು, ಮಸಾಲೆ ಪತ್ರೊಡೆಯನ್ನು. ಅದರ ನಂತರ ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಹಾಕುವಾಗ ಅದ್ಭುತವಾದಂಥ ಪರಿಮಳ ಬರ್ತಾ ಇದೆ. ಅದರ ನಂತರ ಒಂದು ಸುತ್ತಿನ ಮಸಾಲೆ ಹಾಕಿದ ಒಂದು ಪತ್ರೊಡೆ ಏನಿದೆ ಅದನ್ನು ನಾವಿಲ್ಲಿ ಇಡ್ತಾ ಇದ್ದೇವೆ. ಸೊ ಇದಕ್ಕೆ ಪಣ್ಣ ಪತ್ರೊಡೆ ಅಂತೇಳಿ ಹೇಳೋದು ನಮ್ಮ ಕೊಂಕಣಿಯಲ್ಲಿ. ಪಣ್ಣ ಅಂತೇಳಿ ಹೇಳಿದರೆ ಒಗ್ಗರಣೆಯ ಪತ್ರೊಡೆ. ಸೊ ಒಂದು ಪತ್ರೊಡೆಯನ್ನು ಈ ರೀತಿ ನಾವು ಮಾಡ್ತಾ ಇದ್ದೇವೆ ನಿಮಗೆ ತೋರಿಸಲಿಕ್ಕಾಗಿ. ಪತ್ರೊಡೆಯಲ್ಲಿ ಯಾವ ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ ಹೇಳಿ. ಬರೀ ಬೇಯಿಸೋದು ಮಾತ್ರ ಅಲ್ಲ, ಇಲ್ಲಿ ಬೇಯ್ತಾ ಇದೆ, ಬೇಯಿಸೋದು ಮಾತ್ರ ಅಲ್ಲ, ಅದರ ಜೊತೆಗೆ ಈ ರೀತಿಯೂ ಮಾಡ್ಬೋದು ಅಂತೇಳಿ. ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋದು, ಒಂದು 1/4 ಗ್ಲಾಸ್ ಎಲ್ಲ ಸೈಡಿನಲ್ಲಿ. ಈಗ ನೀವು ನೋಡ್ಬೋದು ಇಷ್ಟು ಹಾಕಿದರೆ ಸಾಕು. ಸೊ ಇದರ ನಂತರ ಕುಕ್ಕರನ್ನು ಮುಚ್ಚಿಡುವಂಥದ್ದು. ಸೊ ಒಂದೇ ಒಂದು ವಿಸಿಲ್ ಬಂದರೆ ಸಾಕಿದ್ಕೆ. ಹಲೋ, ನೋಡಿ ಇಲ್ಲಿ ಇದವರು ಮೊದಲು ಮಾಡಿದ್ದು ಇದನ್ನು ಹಾಗೆ ತೆಗೆದಿಟ್ಟಿದ್ದಾರೆ ಫ್ರೀಸರಲ್ಲಿ ಅಲ್ಲ. ಅದೇನು ಆಗುದಿಲ್ಲ, ಯಾವಾಗ ಬೇಕಾದ್ರೂ ಅವಾಗ ಒಗ್ಗರಣೆ ಹಾಕ್ಬೋದು. ಓಕೆ, ಇದೊಂದು ಒಳ್ಳೆ ವಿಷಯ. ಏನಂತೇಳಿ ಹೇಳಿದ್ರೆ ಮಾಡಿದ್ದು ಜಾಸ್ತಿ ಆದರೆ ಈ ತೊಟ್ಟೆ ಹೌದು. ಸೊ ಸಂಜೆಯ ಹೊತ್ತು ಮೊಮ್ಮಕ್ಕಳಿಗಾಗಿ ವೀಣಮಯ್ಯವರು ಒಳ್ಳೆ ರವಾ ಒಂದು ಸಜ್ಜಿಗೆ ರೊಟ್ಟಿ, ರವಾ ರೊಟ್ಟಿ, ಸಜ್ಜಿಗೆ ರೊಟ್ಟಿಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸೂಪರ್ ಪರಿಮಳವನ್ನು ಬೀರುವಂತಹ ಒಗ್ಗರಣೆ ಪತ್ರೊಡೆ ರೆಡಿಯಾಗಿದೆ. ನೋಡ್ಬೋದು, ನೀವು ನೋಡುವಾಗಲೇ ಗೊತ್ತಾಗ್ತದೆ ಯಾವ ರೀತಿ ಆಗಿರ್ಬೋದು ಅಂತೇಳಿ ಹೇಳಿ. ಸೂಪರ್ ಕಲರ್ಫುಲ್ ಆಗಿದೆ. ಅದೇ ರೀತಿ ಬಾಯಲ್ಲಿ ನೀರು ಉರಿತಾ ಉಂಟು. ನಂದು ಬೇಗ ತಿನ್ನುವಂಥ ಒಂದು ಆಸೆ ಆಗ್ತಾ ಇದೆ. ನೀರು ಸಹ ಉಳಿಲಿಲ್ಲ. ಎಸ್ ಒಂದು 1/4 ಗ್ಲಾಸ್ ಅಷ್ಟು ನೀರು ಹಾಕಿದ್ದು ಅಲ್ವಾ? ಎಸ್. ಬಿಸಿ 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 ಪತ್ರೊಡೆ ತಿಂದವನೇ ಬಲ್ಲ ಇದರ ರುಚಿಯ. ಎಷ್ಟೇ ತಿನ್ನು, ಪತ್ರೊಡೆ ಅಂತೇಳಿ ಹೇಳಿದರೆ ಯಾವತ್ತೂ ಬೇಡ ಅಂತೇಳಿ ಹೇಳಿ ಆಗೋದಿಲ್ಲ. ಅಂಥ ಒಂದು ಅದ್ಭುತವಾದಂತಹ ಒಂದು ಇಲ್ಲಿಯ ನಮ್ಮ ಕರಾವಳಿಯ ಖಾದ್ಯ ಪತ್ರೊಡೆ ತಯಾರಾಗಿದೆ. ಸೊ ಈಗ ಪತ್ರೊಡೆಯನ್ನು ತಿನ್ನುವ ಸಮಯ. ಪತ್ರೊಡೆ ಮಾಡಿದವರು ಪಕ್ಕದಲ್ಲಿದ್ದಾರೆ, ಪತ್ರೊಡೆ ಇಲ್ಲಿದೆ. ಪತ್ರೊಡೆ ತಿನ್ನುವವಳು ನಾನು ತಯಾರಾಗಿದ್ದೇನೆ. ಸೊ ಒಗ್ಗರಣೆ ಪತ್ರೊಡೆ ಹೀಗೆ ಬಾಯಲ್ಲಿ ಹೋಗ್ತಾ ಇದೆ. ಆಹಾ, ಸ್ವರ್ಗಕ್ಕೆ 3 ಗೇಣು. ಬಹಳ ಅದ್ಭುತ ಆಗಿದೆ. ಖಂಡಿತವಾಗಿ ನೀವು ಎಲ್ಲರೂ ಕೂಡ ಟ್ರೈ ಮಾಡಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗಾಗಿದೆ ಅಂತೇಳಿ ಹೇಳಿ. ತುಂಬ ಒಳ್ಳೆಯದಾಗಿದೆ, ಸಾಫ್ಟ್ ಆಗಿದೆ. ಕೆಲವೊಂದು ಪತ್ರೊಡೆಗಳನ್ನು ನಾವು ತಿಂದಿದ್ದೇನೆ, ಸ್ವಲ್ಪ ಗಟ್ಟಿ ಆಗ್ತದೆ. ಆದರೆ ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ತೆಂಗಿನ ತುರಿಯನ್ನು, ಅದೇ ರೀತಿ ಹಿಂಗನ್ನು, ಮೆಣಸನ್ನು ಇದನ್ನೆಲ್ಲ ಹಾಕಿದರೆ ಈ ರೀತಿ
ಒಳ್ಳೆಯದಾಗಿ ಬರ್ತದೆ. ಸೊ ಇದಕ್ಕೆ ಹಾಕುವಂಥ ನಾವು ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಸರಿಯಾಗಿ ಹಾಕಿದರೆ ಎಳೆಯ ಒಂದು ವಿಲಾಯ್ತಿ ಎಲೆಯನ್ನು ಅಥವಾ ನಾವು ಈ ಪತ್ರೊಡೆ ಎಲೆಯನ್ನು ತಗೊಂಡ್ರೆ ಇಂತಹ ಟೇಸ್ಟ್ ಖಂಡಿತ ಸಾಧ್ಯ ಇದೆ. ಸೊ ನೀವು ಟ್ರೈ ಮಾಡಿ, ಅದೇ ರೀತಿ ಹೇಗಾಗಿದೆ ಅಂತೇಳಿ ಹೇಳಿ ತಿಳಿಸಿ. ಸೊ ಇದರ ನಂತರ ಹಬೆ ಪಾತ್ರೆಯಲ್ಲಿ ಬೇಯ್ತಿರುವಂಥ ಪತ್ರೊಡೆಯನ್ನು ಕೂಡ ತಿನ್ನಲಿಕ್ಕಿದೆ. ಸೊ ಅದು 2ನೇ ರೌಂಡು, ಇದರಿಂದ ಫಸ್ಟ್ ರೌಂಡ್ ಆಗ್ತಾ ಇದೆ. ಏನು ಮಾಡ್ತಾರೆ ಇದರಿಂದ? ಅಲ್ಲ, ನೀರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಗಸಿ ಇದು ಮತ್ತೆ ಈಗಿನವರ ಕಾಂಬಿನೇಷನ್. ಗಸಿ ಅಂತ ಹೇಳಿದ್ರೆ ಇದೆ ತೆಂಗಿನ ತುರಿ, ಅದೇ ರೀತಿ ಹುರಿದ ಮೆಣಸು, ಅದೇ ರೀತಿ ಸ್ವಲ್ಪ ಹುಳಿಯನ್ನ ಹಾಕಿ ಮಸಾಲೆ ರುಬ್ಬೋದು. ಅದಕ್ಕೆ ಈ ನೀರುಳ್ಳಿ ಫ್ರೈ ಅನ್ನ ಮಾಡಿ ಹಾಕುವಂಥದ್ದು. ಅದರಲ್ಲಿ ಇದನ್ನ ಪುನಃ ಪತ್ರೊಡೆಯನ್ನ ಹಾಕಬಹುದು. ಸೊ ಅದು ಒಳ್ಳೆದಾಗ್ತದೆ. ಅಜ್ಜಿಯ ಕಾಲದಲ್ಲಿ ಈ ಪತ್ರೊಡೆ ಮಾಡಿದ್ದಕ್ಕೆ ಗಸಿ ಮಾಡಬೇಕು. ಖಾಲಿ ತೆಂಗಿನ ತುರಿ, 2 ಮೆಣಸು ಮತ್ತು 1 ಹುಳಿ ಹಾಕಿ ಅದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, 2 ಮೆತ್ತಿ. ಸೊ ಇದಕ್ಕೆ ಒಂದು ಗಸಿ ಅಂತೇಳಿ ಹೇಳಿ ಮಾಡ್ತಾರೆ, ಪತ್ರೊಡೆ ಗಸಿ ಹೇಳ್ತಾರೆ. ಅದ್ರಲ್ಲಿ ಇದನ್ನ ಹಾಕಿ ಹೌದು, ಪತ್ರೊಡೆ ಉಳಿದ್ರೆ ಆ ಗಸಿಯಲ್ಲಿ ಹಾಕ್ಬೋದು, ತಿನ್ಬಹುದು. ಹೆಚ್ಚಿನವರು ಇಷ್ಟಪಡುವಂತದ್ದು ನಿಮ್ಮ ಪತ್ರೊಡೆ ಮಾಡಿದಾಗೆ ನಮ್ಗೆ ಬರೋದಿಲ್ಲ, ಇದು ಒಳ್ಳೇದಾಗ್ತದೆ ಅಂತೇಳಿ ಹೇಳಿ ಹೇಳ್ತಾರೆ. ಸೊ ಅದೇ ಪತ್ರೊಡೆ ಇದು, ಖಂಡಿತ ಟ್ರೈ ಮಾಡಿ. ಸೊ ನೋಡಿ, ಪತ್ರೊಡೆಯಲ್ಲಿ ಎಂತೆಂಥ ಒಂದು ವೈವಿಧ್ಯತೆಗಳೆಲ್ಲ ಇದೆ. ಸೊ ಹೀಗೆ ಮಾಡೋದು ಮಾತ್ರ ಅಲ್ಲ, ಹಬೆ ಪಾತ್ರೆಯಲ್ಲಿ ಪತ್ರೊಡೆಯನ್ನು ಮಾಡ್ತೇವೆ, ಈ ರೀತಿ ಒಗ್ಗರಣೆಯ ಪತ್ರೊಡೆಯನ್ನು ಮಾಡ್ತೇವೆ, ಅದೇ ರೀತಿ ಪತ್ರೊಡೆಯನ್ನು ಚೆನ್ನಾಗಿ ಈ ಕಾವಲಲ್ಲಿಟ್ಟು ಫ್ರೈ ಮಾಡ್ತಾರೆ, ಅದೇ ರೀತಿ ಇದನ್ನು ಗಶಿಯಲ್ಲಿ ಅಂತೇಳಿ ಹೇಳಿದ್ರೆ ಪದಾರ್ಥದಲ್ಲಿ ಕೂಡ ಹಾಕಿ ಇದನ್ನು ಸವಿತಾರೆ. ಸೊ ಬೇರೆ ಬೇರೆ ವೆರೈಟೀಸ್ ಇದೆ. ಆದರೆ GSB ಪತ್ರೊಡೆ ಏನಿದೆ, ಇಂಥ ಪತ್ರೊಡೆಯನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಾನು ಕಂಡ ಹಾಗೆ ಬೇರೆ ಬೇರೆ ಈ ಕಮ್ಯುನಿಟಿಯ ಜನರು ಬೇರೆ ಬೇರೆ ರೀತಿಯ ಪತ್ರೊಡೆಯನ್ನ ಮಾಡ್ತಾರೆ, ಎಲ್ಲ ಒಳ್ಳೇದಾಗ್ತದೆ. ಆದರೂ ಕೂಡ ಹೆಚ್ಚಿನವರು ಇಷ್ಟಪಡುವಂಥದ್ದು ನಿಮ್ಮ ಪತ್ರೊಡೆ ಮಾಡಿದಾಗೆ ನಮಗೆ ಬರೋದಿಲ್ಲ, ಇದು ಒಳ್ಳೇದಾಗ್ತದೆ ಅಂತೇಳಿ ಹೇಳಿ ಹೇಳ್ತಾರೆ. ಸೊ ಅದೇ ಪತ್ರೊಡೆ ಇದು, ಖಂಡಿತ ಟ್ರೈ ಮಾಡಿ. ಒಗ್ಗರಣೆ ಪತ್ರೊಡೆಯನ್ನ ತಿಂದಾಯ್ತು. ಇದೀಗ ಬೇಯಿಸಿದ ಪತ್ರೊಡೆ, ಬಿಸಿ 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 ಹಬೆ ಪಾತ್ರೆಯಿಂದ ತೆಗೆದ ಬೇಯಿಸಿದ ಪತ್ರೊಡೆಯನ್ನ ಸವಿಯುವಂತಹ ಸಮಯ. ಅದಕ್ಕೆ ಅದಕ್ಕೆ ಅದರ ಮೇಲೆ KVP ಅವರ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಸವಿದ್ರೆ ಅದ್ಭುತ ಇದ್ದದ್ದು ಪರಮಾದ್ಭುತ ಆಗ್ತದೆ. ಸೊ ಈಗ ಅದನ್ನ ಸವಿತಾ ಇದ್ದೀನಿ. ಈ ಪತ್ರೊಡೆಯನ್ನ ತಿನ್ನುವುದರಿಂದ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ತುಂಬಾ ಲಾಭ ಇದೆ ಅಂತೇಳಿ ಹೇಳ್ತಾರೆ. ಏನೆಲ್ಲ ಲಾಭ? ಮುಂಚೆ ಹಿರಿಯರ ಕಾಲದಲ್ಲಿ ಪತ್ರೊಡೆ ಮಾಡಿದ್ರೆ ಚೌತಿ ಹಬ್ಬಕ್ಕೆ, ಯಾವತ್ತರ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡ್ತಿದ್ರು. ಆಗ ಎಲೆ ಎಲ್ಲ ಕಡಿಮೆ, ಎಲ್ಲ ರೀತಿಯಲ್ಲೂ ಅದಕ್ಕೆ ಸ್ವಲ್ಪ ಯಾವ ಯಾವ ಹಬ್ಬಕ್ಕೆ ಯಾವ ಯಾವ ತಿಂಡಿ ತಿನಸು ಯಾವ ಪದಾರ್ಥ ಮಾಡಿ. ಆದರೆ ಈಗ ಹಾಗೆಲ್ಲ, ಈಗ 360 ದಿವಸ ಯಾವ ವಸ್ತು ಸಿಗ್ತದೆ, ಯಾವ ವಸ್ತುವನ್ನು ಕೂಡ ನಮ್ಗೆ ಬೇಕಾದಾಗ ಮಾಡ್ಬೋದು, ಇಷ್ಟ ಇದ್ದಾಗ. ಆದ್ರೆ ಹಾಗಲ್ಲ. ಯಾವ ಹಬ್ಬ ಹರಿದಿನಗಳಲ್ಲಿ ಮಾಡುದು ಯಾಕೆ ಹೇಳಿದ್ರೆ, ನಾನು ಯಾವಾಗಲೂ ಅದನ್ನು ಹೇಳಿದ್ರೆ ನಾವೆಲ್ಲ ವರ್ಷ ಪೂರ್ತಿ ತಿಂದದನ್ನು ಹೊಟ್ಟೆಯಲ್ಲಿ ಎಲ್ಲ ಕಲ್ಮಶ ಎಲ್ಲ ಹೋಗ್ತದಂತೆ. ಅದಕ್ಕೆ ಅದು ಪತ್ರೊಡೆ ತಿಂದು ಸ್ವಲ್ಪ ಹೊಟ್ಟೆ ಒಂದು ಎಲ್ಲ ಒಳ್ಳೇದಂತ ಹೇಳ್ತಾರೆ, ಕ್ಲೀನ್ ಆಗ್ತದೆ ಅಂತ ಹೇಳಿ. ಹಾಗೆ ಅದನ್ನು ಹಬ್ಬ ಹರಿದಿನಗಳಲ್ಲಿ ತಿನ್ಲೇಬೇಕಂತ ಇತ್ತು. ಅಂದ್ರೆ ನಾವು ಆಗ ಮುಂಚೆ ಹಬ್ಬ ಹರಿದಿನ ಮಾತ್ರ ಒಂದು ಸಿಹಿ ತಿನಸು ಪದಾರ್ಥ ಅಲ್ಲ. ಈಗ ಹಾಗಲ್ಲ, ಈಗ ಯಾವ ಪದಾರ್ಥ ಯಾವ ಟೈಮಲ್ಲಿ ಎಲ್ಲಿ ಬೇಕಾದ್ರೂ ಸಿಗ್ತದೆ. ಹಾಗಾದ್ರೆ ನಾವು ಅದನ್ನು ಹಬ್ಬ ಹರಿದಿನಗಳಲ್ಲಿ ಒಂದು ಕ್ರಮದಲ್ಲಿ ಮಾಡ್ತಿದ್ವಿ. ಅದರಿಂದ ಈಗ ಅದು ತಿನ್ಲೇಬೇಕು. ಪತ್ರೊಡೆ ತಿಂದ್ರೆ ನಮ್ಮ ದೇಹವನ್ನು ಶುಚಿ ಹೇಳ್ತಾರೆ, ಮುಂಚಿನವ್ರು ಹೇಳ್ತಿದ್ರು. ಈಗ ಎಲ್ಲ ಶುದ್ಧಿ ಬೇಕಾದ್ರೆ ಡಾಕ್ಟರ್ ಹತ್ರ ಹೋಗಿ ಮದ್ದು ತರ್ತಾರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್. ಈ ಒಂದು ವಿಡಿಯೋವನ್ನು ನೋಡಿದಾಗೆ ಖಂಡಿತವಾಗಿಯೂ ಪತ್ರೊಡೆಯನ್ನ ಟ್ರೈ ಮಾಡಿ ಹೇಗೆ ಆಗಿದೆ ಅಂತೇಳಿ ಹೇಳಿ, ಖಂಡಿತವಾಗಿ ನಿಮ್ಮ ಒಪಿನಿಯನ್ ಅನ್ನು ಹಾಕಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ತೆ. ಸೊ ಕೆಲವೊಂದು ವಿಡಿಯೋಸ್ ಅನ್ನ ನಾನು ನಿಮ್ಗೆ ಮಾಡಿ ಬೇರೆ ಬೇರೆ ಅಡಿಗೆದೆಲ್ಲ ಮಾಡಿ ಹಾಕಿದ್ದೆ ಯೂಟ್ಯೂಬ್ ಅಲ್ಲಿ. ಅದರ ನಂತರ ನನಗೆ ಯಾವತ್ತೂ ಒಂದು ಮನಸ್ಸಿನಲ್ಲಿತ್ತು, GSB ಒಂದು ಪತ್ರೊಡೆಯನ್ನ ಒಂದು ಮಾಡಿ ತೋರಿಸ್ಬೇಕು, ಟಿಪಿಕಲ್ ಪತ್ರೊಡೆಯನ್ನ ಅಂತೇಳಿ ಹೇಳಿ. ಸೊ ಯಾರ ಹತ್ರ ಮಾಡಿಸೋದು ಅಥವಾ ಯಾರ ಹತ್ರ ಕೇಳುದು, ಯಾರು ಒಳ್ಳೆ ಮಾಡ್ತಾರೆ ಅಂತೇಳಿ ಹೇಳಿ ಹೀಗೆ ಮನಸ್ಸಿನಲ್ಲಿ ಯೋಚಿಸ್ತಾ ಇರುವಾಗ ಫಸ್ಟಿಗೆ ಹೊಡೆದದ್ದು ವೀಣಮಾಯಿಯ ಹೆಸರು. ಯಾಕಂತೇಳಿ ಹೇಳಿದ್ರೆ
ವೀಣಮಾಯಿ ನಾನು ಒಂದು ತಿಂದಂತ ಇಷ್ಟರ ತನಕ ನಾನು ತಿಂದದಂತಹ ಒಂದು ಬೆಸ್ಟ್ ಪತ್ರೊಡೆ ಮಾಡಿದ್ದು ವೀಣಮಾಯಿ. ತುಂಬಾ ಒಳ್ಳೇದಾಗಿ ಅವರು ಮಾಡ್ತಾರೆ. ಸೊ ಹಾಗಾಗಿ ನಾನು ವೀಣಮಾಯಿ ಹತ್ರ ಕೇಳಿದೆ ಇದನ್ನು ಮಾಡುವನ ಅಂತೇಳಿ ಹೇಳಿ. ಸೊ ಹೇಳಿದ ಹಾಗೆ ವೆರಿ ನೆಕ್ಸ್ಟ್ ಡೇ ನನ್ನನ್ನ ಅವರ ಮನೆಗೆ ಕರೆಸ್ಕೊಂಡು ಈ ಒಂದು ಪತ್ರೊಡೆಯ ಎಲೆಯನ್ನು ತೆಗೆಯುವ ಕ್ರಮದಿಂದ ಹಿಡಿದು ಪ್ರತಿಯೊಂದನ್ನ A to Z ಹೇಗೆ ಇದನ್ನು ಮಾಡಬೇಕು ಅಂತ ಹೇಳಿ ಕ್ರಮ ಪ್ರಕಾರವಾಗಿ ನಮ್ಗೆ ತೋರಿಸಿದ್ದಾರೆ. ಎಲ್ಲವನ್ನ ಕೂಡ ಕರೆಕ್ಟ್ ಆಗಿ ಅವರು ಸಂಕ್ಷಿಪ್ತವಾಗಿ ಇದನ್ನ ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಇವರಿಗೆ ನಾನು ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ಇವತ್ತು ಮಾತ್ರ ಅಲ್ಲ, ಇದರ ಜೊತೆ ಅವರು ವಿಡಿಯೋ ಮಾಡ್ತಾ ಇರುವಾಗ ಒಂದು ಹೇಳಿದ್ರು, ನಾನು ಒಂದು ಹಾಗಲಕಾಯಿಯ ಒಂದು ಪದಾರ್ಥವನ್ನು ಕೂಡ ಒಳ್ಳೆ ಮಾಡ್ತೇನೆ ಅಂತೇಳಿ ಹೇಳಿ ಅದನ್ನ ನಾನು ಕೂಡಲೇ ಹಿಡಿದು ಬಿಟ್ಟೆ. ಸೊ ಅದನ್ನ ಕೂಡ ನೀವು ಖಂಡಿತ ಮಾಡಬೇಕು ವೀಣಮಾಯಿ ಅವರೇ. ನಾನು ಒಳ್ಳೇದು ಮಾಡ್ತೀನಿ ಅಂತ ಹೇಳಿದಲ್ಲ, ಅದು ಒಳ್ಳೇದಾಗ್ತದೆ. ಹೌದು ಹೌದು, ಯಾಕಂದ್ರೆ ನಾನು ತಿಂದಿದ್ದೇನೆ, ಎಲ್ಲ ತಿಂದವರು ಹೇಳಿದ್ದಾರೆ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಪುರ್ಸೊತ್ತಾಗುವಾಗ ಖಂಡಿತವಾಗಿಯೂ ಮಾಡಿ ತೋರಿಸಿ.